ಪ್ರಾಣ ಆತ್ಮದ ಮಧ್ಯದಲ್ಲಿ ಈಗ ವಾಕ್ಯ ಪ್ರವೇಶ ಆಗ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ಡಾಕ್ಟರ್ಗಳು 1000 ರಿಪೋರ್ಟ್ ನಿಮಗೆ ಬಂದಿರಬಹುದು, ಕುಂದೋಗ್ಬೇಡ. ದೇವ್ರ ವಾಕ್ಯ ಹೇಳ್ತಿದ್ದೆ, ಆತನ ಬಾಸುಂಡುಗಳಿಂದ ನೀನು ಗುಣವಾಗಿದೆ. 2000 ವರ್ಷಗಳ ಹಿಂದೆ ಆತನು ನಿನ್ನ ವ್ಯಾಧಿನ ಒತ್ತು ಎಲ್ಲ ಸೆಟಲ್ಮೆಂಟ್ ಮಾಡಿದ್ದಾನೆ. ಜಸ್ಟ್ ಟು ಬಿಲೀವ್ ಫಿನಿಶ್ಡ್ ವರ್ಕ್ ಆಫ್ ಜೀಸಸ್. ಹಲ್ಲೆಲೂಯಾ. ಈಗ ದೇವರು ಬಂದು ಎಲ್ಲಿ ಮಾತಾಡಿದ್ರೆ ಈಗ ನಿಮ್ಮ ಸ್ಪಿರಿಟ್, ಯಾಕೆ ನಮ್ಮ ದೇವರು ಎಂಥವನಾಗಿದ್ದಾನೆ? ಸ್ಪಿರಿಟ್ ಆಫ್ ಗಾಡ್ ಆಗಿದ್ದಾನೆ. ಆ ಸ್ಪಿರಿಟ್ ಆಫ್ ಗಾಡ್ ಎಲ್ಲಿ ಮಾತಾಡ್ತಾನೆ? ಆತ್ಮವಾಗಿರೋದ್ರಿಂದ ಎಲ್ಲಿಗೆ ಫಸ್ಟ್ ರೀಚ್ ಮಾಡ್ತಾನೆ? ನಿಮ್ಮ ಆತ್ಮಕ್ಕೆ ರೀಚ್ ಮಾಡ್ತಾನೆ. ನಿಮ್ಮ ಆತ್ಮಕ್ಕೆ ರೀಚ್ ಮಾಡಿ ಇವೆರಡಕ್ಕೂ ಏನಾಗಿದೆ, ಪ್ರಾಣ ಮತ್ತು ಆತ್ಮ ಏನಾಗಿದೆ, ಕುಂದೋಗಿದೆ ಅಲ್ವಾ? ಅದನ್ನೇನು ಮಾಡ್ತಾರೆ? ಅದನ್ನ ಮಧ್ಯದಲ್ಲಿ ನುಗ್ಗಿದ ತಕ್ಷಣ ಈಗ ಇವರಿಬ್ಬರ ಆಲೋಚನೆ ಬೇರೆ ಆಗ್ತಿದೆ, ಇವರಿಬ್ಬರು ಸ್ಟ್ರಾಂಗ್ ಆಗ್ತಾರೆ. ನೀವು ಹೊರಗಡೆ ಹೋಗುವಾಗ ನಿಮ್ಮ ಆಲೋಚನೆ ಚೇಂಜ್ ಆಗ್ತಿದೆ. ಇಲ್ಲ ನಾನು ಹಿಂಗಿರೋನಲ್ಲ, ಇಲ್ಲಿ ಒಳಗೆ ಬರೋವರೆಗೂ ಬೇರೆ ಮೆಂಟಾಲಿಟಿಯಲ್ಲೇ ಬಂದಿರ್ತೀರ. ಅದಕ್ಕೆ ಎಲ್ಲೂ ವಾಕ್ಯಲ್ಲಿ ಕೆಲಸ ಮಾಡಬೇಕು, ಒಳಗಡೆ ಕೆಲಸ ಮಾಡಬೇಕು, ಶರೀರದಲ್ಲಿ. ಆಮೇಲೆ ಅದಕ್ಕೆ ಬೈಬಲ್ ಹೇಳ್ತಾ ಇದೆ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಳು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ಕೂರಿ ಹೋಗುವಂತದ್ದು. ಹಲ್ಲೆಲೂಯಾ. ನೋಡಿ, ದೇವ್ರ ವಾಕ್ಯ ಏನಾಗಿದೆ ಅಂತ, ಇಬ್ಬಾಯಿ ಕತ್ತಿ ಕೂಡ ದೇವರು ನಮ್ಗೆ ಹೇಳ್ಬಿಟ್ರು. ಇಲ್ಲಿ ಬಂದು ಕುತ್ಕೊಂಡಿದ್ದೀರಾ, ಓ ನೀವು ಬ್ಲೆಸ್ ಆಗ್ತೀರಿ, ನಿಮ್ಮ ಮುಚ್ಚಿನ ಗರ್ಭಗಳು ತೆರೀತಾವೆ ಅಂತ ದೇವ್ರು ಹೇಳ್ಬಿಟ್ರು. ಈಗ ದೇವ್ರು ಮಾತಾಡಿದಾಯ್ತು. ಎಲ್ಲಿ? ನಿಮ್ಮ ಸ್ಪಿರಿಟ್ ಅಲ್ಲಿ ಮಾತಾಡಿದಾಯ್ತು. ನಿಮ್ಮ ಸ್ಪಿರಿಟ್ ಇಂದ ಈಗ ನಿಮ್ಮ ಬಾಡಿಗೆ ಬರಬೇಕದು. ಅದನ್ನೇ ನೆಕ್ಸ್ಟ್ ವಾಕ್ಯ ಹೇಳೋದು, ಪ್ರಾಣ ಆತ್ಮಗಳ ಮಧ್ಯದಲ್ಲಿ ಹೋಗಿ ನೆಕ್ಸ್ಟ್ ಏನಂತೆ, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಪ್ರಾಣ ಆತ್ಮಗಳನ್ನು ಕೀಳು ಮಜ್ಜೆಗಳನ್ನು. ಇವಾಗ ಕೀಲು ಮಜ್ಜೆ ಯಾವುದನ್ನು ಸೂಚಿಸ್ತಾ ಇದೆ? ನಮ್ಮ ಶರೀರವನ್ನು ಸೂಚಿಸ್ತದೆ. ಪ್ರಾಣ ಆತ್ಮ ನಮ್ಮ ಸ್ಪಿರಿಟ್ ಮತ್ತು ನಮ್ಮ ಸೋಲನ್ನು ಸೂಚಿಸ್ತಾ ಇದೆ. ಈ ಕೀಲು ಮಜ್ಜೆ ಬಂದು ನಮ್ಮ ಶರೀರವನ್ನು ಸೂಚಿಸ್ತದೆ. ನಿಮ್ಮ ಸ್ಪಿರಿಟ್ ಅಲ್ಲಿ ಇವಾಗ ಕೆಲಸ ಆಯಿತು, ನಿಮ್ಮ ಸ್ಪಿರಿಟ್ ಅಲ್ಲಿ ಆಯಿತು, ಈಗ ಶರೀರದಲ್ಲಿ ಬರಬೇಕು. ಅದು ನಿಮ್ಮ ಶರೀರದಲ್ಲಿ ಅದು ಬರುವಾಗ ಪದೇ ಪದೇ ಬರುವಾಗ ಯಾವ ಪ್ರಾಬ್ಲಮ್ ಬೆಟ್ಟದ ಆಗಿದೆಯೋ ಆ ಬೆಟ್ಟ ಕರಗಿ ಪುಡಿ ಪುಡಿ ಆಗ್ತಿದೆ. ಯಾವ ದೊಡ್ಡ ಮರದಾಗಿ ನಿಂತಿದೆಯೋ ಆ ಮರ ಹೊಡೆಯಲ್ಪಡ್ತಿದೆ. ಒಬ್ಬರು ಮಾತಾಡದೆ ಸಾಕಾಗಲ್ಲ, ನಿಮ್ಮ ಶರೀರವು ಕೂಡ ಮಾತಾಡೋಕೆ ಶುರು ಮಾಡಬೇಕಾದನ್ನು. ಯಾಕೆ ಒಬ್ಬ ಪಾಪಿ ಪರಿವರ್ತನೆ ಆಗ್ತಾನಂದ್ರೆ, ಆ ವಾಕ್ಯವು ಒಳಗಡೆ ನುಗ್ತೈತಂತೆ. ಎಲ್ಲಿ? ಅವನ ಪ್ರಾಣ, ಅವನ ಆತ್ಮ. ಅದು ನುಗ್ಗುವಾಗ ಆ ವಾಕ್ಯವು ಒಬ್ಬ ಪಾಪಿಯನ್ನ ನೀತಿವಂತನಾಗ ಅದು ಬದಲಾವಣೆ ಮಾಡ್ತದೆ. ಒಬ್ಬ ರೋಗಿಯನ್ನ ಮೊದಲು ಒಳಗಡೆ ಗುಣ ಮಾಡ್ತಂತೆ, ಒಳಗಡೆ. ಆಮೇಲೆ ಆ ಹೀಲಿಂಗ್ ಶರೀರಕ್ಕೆ ಬರ್ತಿದ್ದೆ. ಒಳಗಡೆನೇ ಹೀಲಿಂಗ್ ಆಗಿಲ್ಲ ಅಂದ್ರೆ, ಒಳಗಡೆ ನಿನ್ನ ಬಡತನ ಹೋಗಿಲ್ಲ ಅಂದ್ರೆ ಶರೀರದಲ್ಲಿ ಆ ಬಡತನ ಹೋಗೋದಿಲ್ಲ, ಶರೀರದಲ್ಲಿ ಹಂಗೆ ಇರ್ತಿತ್ತು. ಅದಕ್ಕೆ ದೇವರು ನೀನು ಬಡವನಾಗಿರ್ಬೋದು, ಸಾಲ ಇರ್ಬೋದು ನಿನಗೆ, ಅದು ನಿನ್ನ ಸ್ಪಿರಿಟಲ್ಲಿ ಏನಾಗ್ಬಿಟ್ಟಿದ್ಯಾ, ನಾನು ಸಾಲ ಕೊಡ್ತೇನೆ, ನಾನು ಸಾಲ ತಗೊಳಲ್ಲ ಎಂಬ ಒಂದು ನಿಶ್ಚಯ ನಿನ್ನಲ್ಲಿ ಬಂದ್ಬಿಡ್ತೈತೆ. ನೀನು ಹೊರಗಡೆ ಹೋಗುವಾಗ ಆ ನಿಶ್ಚಯದಲ್ಲಿ ಹೊರಗಡೆ ಹೋಗ್ತೀಯ. ಅಲ್ಲೇ ಬಿಡಬಾರ್ದು ಅದನ್ನು ನೆಕ್ಸ್ಟ್ ನೀನು ಕಂಟಿನ್ಯೂ ಮಾಡಬೇಕು. ಅದನ್ನೇ ಇಬ್ರಿಗೆ ಬರೆದ ಪತ್ರಿಕೆ ತುಂಬ ಕ್ಲಿಯರ್ ಆಗಿ ಬರೀತಾ ಇದ್ದಾನೆ. ಇದು ನಿನ್ನ ಪ್ರಾಣ ಆತ್ಮದ ಮಧ್ಯದಲ್ಲಿ ನುಗ್ಗುತ್ತೈತೆ. ನಿನ್ನ ಮನಸ್ಸಲ್ಲಿ ಏನೇನು ಕೆಟ್ಟ ಯೋಚನೆ ಮಾಡ್ತಾ ಇದೆಯೋ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ನಿನ್ನಲ್ಲಿ ಪಾಸಿಟಿವ್ನೆಸ್ ಅನ್ನ, ನಿನ್ನಲ್ಲಿ ಸಕಾರಾತ್ಮಕವಾದ ನಾನು ಚೆನ್ನಾಗಿರ್ತೀನಿ, ನಾನು ಬ್ಲೆಸ್ ಆಗಿರ್ತೀನಿ, ಇವತ್ತು ನನ್ನ ಪರಿಸ್ಥಿತಿ ಹಿಂಗಿರ್ಬೋದು, ಬಟ್ ನಾಳೆ ನಾನು ಹಂಗಿರೋದಿಲ್ಲ, ಅದನ್ನು ಮಾತಾಡಿಸ್ತೈತಿ ಇದು. If you want to watch our regular programs on Facebook, please do like our page at Pastor Anil Gowda and log into our website www.arkofmessiahministries.com, and also to watch more videos on YouTube, type Anil Gowda Pastor and subscribe. For further details, contact us, Ark of Messiah Ministries. God bless you.